ವೀಕ್ಷಕರೇ, ಇಂದು ವಿಶ್ವ ಹೋಮಿಯೋಪತಿ ದಿನ. ಹೋಮಿಯೋಪತಿ ವಿತ್ ಡಾಕ್ಟರ್ BT ರುದ್ರೇಶ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಪವಿತ್ರ ಜನ್ನ. ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಪೆಷಲ್ ವೈದ್ಯರಿದ್ದಾರೆ. ಇವರು ಸುಮಾರು 20 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, 2000 ಸಂತಾನಹೀನತೆ ಪ್ರಕರಣಗಳಲ್ಲಿ ಪರಿಹಾರವನ್ನ ಕೊಟ್ಟು ವಿಶ್ವ ದಾಖಲೆ ಮಾಡಿದ್ದಾರೆ. ಇವರು ನೋವು ನೀಗುವ ಕಾಯಕದಲ್ಲಿ ಕಂಡ ಬದುಕು ಬೆಳಕು, ಹೋಮಿಯೋಪತಿ ಹೀಲಿಂಗ್ ಟಚ್, ವೈದ್ಯನ 10 ಮುಖಗಳು, ಹೀಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲ, 2013ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, 1996ರ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದ ಹಾನಿಮನ್ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. 1994ರ ಸಾಹಿತ್ಯ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಇವರು ಗಳಿಸಿದ ಪ್ರಶಸ್ತಿ ಪುರಸ್ಕಾರಗಳನ್ನ ಮುಗಿಯೋದು ಇಲ್ಲ ಅನ್ಸುತ್ತೆ. ಸೊ ಹೆಸರಾಂತ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ BT ರುದ್ರೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತು ವಿಶ್ವ ಹೋಮಿಯೋಪತಿ ದಿನಾಚರಣೆ. ಸೊ ಹಾನಿಮನ್ ಅನ್ನುವಂತಹ ಮಹಾಪುರುಷರ ಬರ್ತ್ಡೇ ಕೂಡ. ಸೊ ಇದನ್ನ ಹೇಗೆ ಆಚರಿಸೋದು, ಯಾಕೆ ಆಚರಿಸೋದು ಅನ್ನೋದು? ಈ ನಮ್ಮ ರತ್ನಗರ್ಭ ವಸುಂಧರೆ ಮೇಲೆ ಕೋಟ್ಯಾನುಕೋಟಿ ಜನ ಹುಟ್ಟಿ ಸತ್ತು ಹೋಗಿದ್ದಾರೆ. ಒಬ್ಬ ಚಿಂತಕ ಹೀಗೆ ಹೇಳ್ತಾನೆ, ನಮ್ಮಲ್ಲಿ ಕೆಲವರು ಅಷ್ಟೇ ಬದುಕಿದ್ದೀವಿ, ಮಿಕ್ಕವರು ಇದ್ದೀವಿ ಅಷ್ಟೇ. ಈ ಬದುಕಿದವರು ಇದ್ದವರು ಒಂದು ದಿವಸ ಇಹಲೋಕದಿಂದ ಇಲ್ಲವಾಗ್ತೀವಿ. ಆದರೆ ಈ ಬದುಕಿದವರು ಇಂದಿಗೆ ಮುಂದಿಗೆ ಎಂದೆಂದಿಗೂ ಬದುಕೇ ಇರ್ತಾರೆ. ಅಂಥವ್ರ ಸಾಲಿಗೆ ಹೋಮಿಯೋಪತಿಯ ಜನಕ ಡಾಕ್ಟರ್ ಹಾನಿಮನ್ ಸೇರ್ತಾರೆ. ಇವತ್ತು ಅವರು 1755ನೇ ಇಸ್ವಿನಲ್ಲಿ ಏಪ್ರಿಲ್ 10ನೇ ತಾರೀಕು ಜರ್ಮನಿಯ ಸ್ಟುಟ್ಗರ್ಟ್ ಬಳಿ ಒಂದು ವಿಲೇಜಲ್ಲಿ ಹುಡ್ತಾರೆ ಅವರು. ಹಿ ವಾಸ್ ಅದೇ ಈ ಪ್ರಪಂಚದ ದಿಕ್ಕು ದೇಶ ಬದಲಾಯಿಸಿದಾರಲ್ಲ ಅವರೆಲ್ಲ ಟಾಟಾ ಬಿರ್ಲಾಗಳಲ್ಲ ರೀ, ನಾವು ಅನ್ಕೊಂಬಿಟ್ಟಿದ್ದೀವಿ. ಆದರೆ ಇವನು ಯಾರೋ ಒಬ್ಬ ಹಳ್ಳಿ ಮುಕ್ಕ ಪಾಪ ನಮ್ಮ ಥರ ಎಲ್ಲೋ ಬೇಟೆಗೆ ಬಂದವನು ಕಷ್ಟಪಟ್ಟು ಓದಿ MD ಮಾಡಿ ಅವನಿಗೆ ಓದೋಕ್ಕೆ ದುಡ್ಡಿರಲಿಲ್ಲ. ಅಪ್ಪ ಒಬ್ಬ ಪೋರ್ಸ್ಲಿನ್ ಪೇಂಟರು. ಆದರೆ ಆ ಕಷ್ಟ ಅವನನ್ನು ಬಹಳ ಮೇಲಕ್ಕೆ ತಂತು. ಆ ಕಷ್ಟ ಅವನಿಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವನು ಸಣ್ಣಂದಿನಲ್ಲೇ 12 ಭಾಷೆನಲ್ಲಿ ಪರಿಣಿತ ಇದ್ದ. ಅವನು ಟ್ರಾನ್ಸ್ಲೇಟ್ ಮಾಡೋನು, ಜರ್ಮನಿ ಟು ಇಂಗ್ಲೀಷ್, ಸಿರಿಯಾ, ಈ ಥರ ಸುಮಾರು ಭಾಷೆಗಳು, ಅರೇಬಿಕ್, ಅವನು 12 ಭಾಷೆನಲ್ಲಿ ಹಿ ವಾಸ್ ಸಚ್ ಅ ಬಿಗ್ ಮ್ಯಾನ್. ಆ್ಯಂಡ್ ಹಿ ಡಿಡ್ ಈಸ್ MD ಮಾಡಿ ಒಬ್ಬ ಒಳ್ಳೆಯ ಅಲೋಪತಿ ಡಾಕ್ಟರ್ ಆಗಿದ್ದ ಅವನು. ಹೋಮಿಯೋಪತಿಯನ್ನು ಕಂಡುಹಿಡಿದ ಹೋಮಿಯೋಪತಿ ಜನಕ ಯಾರಿದ್ದಾನೆ, ಅವನು ಯಾರೋ ಆಂಡು ಪಾಂಡು ಎಂಕ ನಾಣಿ ಕಂಡುಹಿಡಿದವರಲ್ಲ. ಹಿ ವಾಸ್ ದಿ 3rd ಬೆಸ್ಟ್ ಫಿಸಿಷಿಯನ್ ಆನ್ ದಿ ಅರ್ತ್. ಮತ್ತು ಅವನ ಜೀವನದ್ದು ಅತ್ಯಂತ ರೋಚಕ ಒಂಥರ ಒಂದು ನೋಡಿ, ಅಂಥ ಜಗತ್ತಿನ 3ನೇ ಅತ್ಯುತ್ತಮ ವೈದ್ಯ ಆ ಕಾಲಕ್ಕೆ. ಅಂಥವನು ತಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸಿಸ್ಟಮ್ಗೆ ಒಂದು ಮೂಲ ನಿಯಮ ಅಂತ ಇಲ್ವಲ್ಲ ಅಂಥೇಳಿ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಈ ಕಾಸ್ ಆ್ಯಂಡ್ ಎಫೆಕ್ಟಲ್ಲಿ ಏನಾಗುತ್ತೆ, ಕಾರಣ ಮತ್ತು ಕಾರ್ಯದ ಸಂಬಂಧ ಏನಿದೆ, ಈ ಕಾರಣ ನಮಗೆ ಎಫೆಕ್ಟ್ ಮಾತ್ರ ಕಾಣ್ತಾ ಇದೆ, ಕಾಸ್ ಕಾಣ್ತಾ ಇರಲ್ಲ. ಅವನೇನು ಮಾಡ್ತಾನೆ, ಇವತ್ತು ಒಂದು ಜ್ವರ ಬಂತು, ಇದು ಹಕ್ಕಿಕತೆ ಏನಪ್ಪ ಅಂದರೆ, ಜ್ವರ ಬಂತು, ಒಂದೇ ಔಷಧಿ ಕೊಟ್ಟೆ ಜ್ವರ ಹೋಯ್ತು, ಮತ್ತು ಮಾರನೇ ದಿವಸ ಬಂತು, ಮತ್ತೊಂದು ಔಷಧಿ ಕೊಟ್ಟೆ ಹೋಯ್ತು. ಅರೆ ಈ ಜ್ವರ ಯಾಕೆ ಬರುತ್ತೆ ಅಂತ ಮೂಲನೇ ಗೊತ್ತಿಲ್ಲ ನನಗೆ. ಅಂದರೆ ಆ ನಿಟ್ಟಿನಲ್ಲಿ ಅವನು ಯೋಚನೆ ಮಾಡ್ತಾನೆ. ಅವನಿಗನ್ಸುತ್ತೆ, ದಿ ಮೆಡಿಸನ್, ಇಫ್ ದ ಟ್ರೂತ್ ಹ್ಯಾಸ್ ಬಿನ್ ಟೋಲ್ಡ್, ಇಟ್ ಈಸ್ ಸ್ಟಿಲ್ ಇನ್ ಪ್ರೀ ಡಾರ್ವೇನಿಯನ್ ಆ್ಯಂಡ್ ಪ್ರೀ ನ್ಯೂಟೇನಿಯನ್ ಎರಾ ಅಂತಾನೆ. ಅದು ಯಾಕೆ ಅಂದರೆ ಅವತ್ತಿಗೂ ಇವತ್ತಿಗೂ 200 ವರ್ಷದಲ್ಲಿ ವ್ಯತ್ಯಾಸ ಆಗಿದೆ. ಇವತ್ತು ನೀವು ಮಯನ ಅರಮನೆಯನ್ನು ಹೋಲುವಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಮಾರುದ್ದದ ಡಿಗ್ರಿಗಳನ್ನಿರುವಂಥ, ಉದ್ದದ ನಿಲುವಂಗಿನ ಹಾಕಿರುವಂಥ ಅತ್ಯಂತ ಪ್ರತಿಭಾವಂತ ದೊಡ್ಡ ದೊಡ್ಡ ಗೋಲ್ಡ್ ಮೆಡಲಿಸ್ಟ್ಗಳು, ದೊಡ್ಡ ಆಸ್ಪತ್ರೆಗಳು, ಟಿ ವಿನಲ್ಲಿ ಹಿಂಗೆ ನಿಮ್ಮ ಹೊಟ್ಟೆ ಒಳಗೆ ಆಗ್ತಾ ಇರೋದನ್ನೆಲ್ಲ ನೀವೇ ನಿಮ್ಮ ಕಣ್ಣೆದುರುಗಡೆ ನಿಂತ್ಕೊಂಡು ನೋಡ್ಬಿಡ್ಬೋದು ನೇರವಾಗಿ. ಅಂಥದ್ದು ಏನೇನು ಚಮತ್ಕಾರಿಕ ಆಪರೇಷನ್ಗಳು, ಕಾಳಿನ ಬೋಳಿ ಮಾಡಿ ಹೆಂಗೆ ಮಾಡಿದೀವಿ ರೀ, ಮಿರ ಅದೇನು ಆಧುನಿಕ ವೈದ್ಯಕೀಯ ವಿಜ್ಞಾನ ಎಂಥ ಮಿರ ಗೋಧಿ ನಾಗರದ ಮಿರ ಬಣ್ಣ, ಅಷ್ಟರ ಮಟ್ಟಿಗೆ ನಾವೆಲ್ಲ ನೋಡ್ತೀವಿ. ಖಂಡಿತ. ಆದರೆ ಅವನಿಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ಸರಿ, ಇದಕ್ಕೊಂದು ಮೂಲ ನಿಯಮ ಅಂತಲೇ ಇಲ್ವಲ್ಲ. ಈಗ ನ್ಯೂಟನ್ 3rd ಲಾ ಹೇಳ್ತೀವಿ, ಸೈನ್ಸ್ ಅಂದ್ಕೂಡಲೇ ಅದಕ್ಕೊಂದು ಕಾರಣ ಇರಬೇಕು ಅಂತೀವಿ. ಆಧುನಿಕ ವೈದ್ಯಕೀಯ ಪದ್ಧತಿ ಅಂತ ಆಧುನಿಕ ಅಂತ ಹೇಳ್ಕೊಳೋದ್ರಲ್ಲಿ ಮಾತ್ರ ಆಧುನಿಕತೆ ಇದೆಯೇ ವಿನಃ
ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಕಾಸ್ ಆ್ಯಂಡ್ ಎಫೆಕ್ಟ್ ಅಟ್ ಆಲ್. ಕಾಸ್ ಆ್ಯಂಡ್ ಎಫೆಕ್ಟ್ ವಿಷಯಕ್ಕೆ ಬಂದರೆ, ಸೈನ್ಸ್ ವಿಷಯಕ್ಕೆ ಬಂದರೆ, ಅವನಿಗೆ ಗೊತ್ತಿತ್ತು ಕೇವಲ ಇನ್ಫೆಕ್ಷನ್ ಥಿಯರಿ ಮಾತ್ರ, ಅದನ್ನು 20%. 80% ಕಾಯಿಲೆಗಳಿಗೆ ಕಾರಣ ಇವತ್ತು ಗೊತ್ತಿಲ್ಲ. ಆದರೆ ನೀವು ಆಗ ಕೇಳ್ಬೋದು, ಇಷ್ಟು ದೊಡ್ಡ ದೊಡ್ಡ ಜಗವನ್ನೇ ಬೆಚ್ಚಿ ಬೀಳಿಸುವಂಥ ಪ್ರಕರಣಗಳು, ಆವಿಷ್ಕಾರಗಳು ಏನದು ಅಂತ. ಆದರೆ ನಾವನಿಗೊಂದು ಗೊತ್ತಾಯಿತು, ಇವೆಲ್ಲವೂ ಕೂಡ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಈ ಜಗಮಗಗಳು ಇವ್ಯಾವೂ ಕೂಡ ಒರಿಜಿನಲ್ ಆಗಿ ವೈದ್ಯಕೀಯ ಪದ್ಧತಿಗೆ ಸೇರಿದವುಗಳಲ್ಲ. ಸ್ಕ್ಯಾನಿಂಗ್ ಕಂಡಿದ್ದ ಮೆಕ್ಡೊನಾಲ್ಡ್ ಡಾಕ್ಟ್ರ್ ಅಲ್ಲ, ಎಕ್ಸ್ರೇ ಕಂಡಿದ್ದ ರಾಂಟೆಜನ್ ಅಲ್ಲ. ಫಿಸಿಕ್ಸಿಂದ ತೊಗೊಂಡಿದ್ದೀರಾ ನೀವು ಅದನ್ನ, ಕೆಮಿಸ್ಟ್ರಿಯಿಂದ ತೊಗೊಂಡಿದ್ದೀರಾ. ಅಷ್ಟೇ ಯಾಕೆ ಮೇಡಮ್, ನೀವು ಈ ನೋಬೆಲ್ ಪ್ರೈಸ್ ಬಂದಿರೋದು ಮೇಲಿನಿಂದ ಕೆಳಗಡೆ ಒಂದು ಪಟ್ಟಿ ನೋಡ್ಕೊಂಬನ್ನಿ, ಎಷ್ಟು ಜನ ಇದ್ದಾರೆ ಡಾಕ್ಟರ್ಸು? ಮೋಸ್ಟ್ ಆಫ್ ದ ಟೈಮ್ಸ್ ನೋಬೆಲ್ ಪ್ರಶಸ್ತಿ ಮೆಡಿಸನ್ನಿಗೆ ಬಂದಿರೋದು ಒಬ್ಬ ಫಿಸಿಸ್ಟ್ಗೆ, ಒಬ್ಬ ಕೆಮಿಸ್ಟ್ಗೆ, ಒಬ್ಬ ಬಯಾಲಜಿಸ್ಟ್ಗೆ, ಒಬ್ಬ ಫಾರ್ಮಸಿಸ್ಟ್ಗೆ, ಬಯೋ ಎಂಜಿನಿಯರಿಂಗ್ಗೆ. ನೀವೆಲ್ಲ ಆಧುನಿಕ ಪರಿಕರಗಳನ್ನೆಲ್ಲ ಏನು ನೋಡ್ತೀರಿ, ಇದೆಲ್ಲವೂ ಕೂಡ ತಂತ್ರಜ್ಞಾನದ ಮುನ್ನಡೆ, ವಿಜ್ಞಾನದ ಮುನ್ನಡೆ ಅಲ್ಲ. ಜನತೆಗೆ ನಾವು ವಿಜ್ಞಾನದ ಹೆಸರಿನಲ್ಲಿ ತಂತ್ರಜ್ಞಾನವನ್ನು ಕೊಟ್ಟು ಅದೇ ನಮ್ಮದು ಅಂತ. ಇಫ್ ದ ಟ್ರೂತ್ ಹ್ಯಾಸ್ ಬಿನ್ ಟೋಲ್ಡ್, ಇಟ್ ಈಸ್ ಶೈನಿಂಗ್ ಇನ್ ದಿ ಬಾರೋಡ್ ರೋಬ್ಸ್ ಅಂತ. ನಿಜಕ್ಕೂ ಸರ್. ಅಂದರೆ ನಿಮ್ಮ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿಗೆ ನಾನು ಒಂದು ಡಿಫ್ರೆಂಟ್ ಕ್ವೆಶನ್ ಕೇಳಬೇಕು ಅನ್ನೋದು. ಸೊ ನಿಮ್ಮ ಪ್ರಕಾರ ಹೋಮಿಯೋಪತಿಯನ್ನು ನಮ್ಮ ವೀಕ್ಷಕರಿಗೆ ಹೇಗೆ ಹೇಳ್ತೀರಿ? ಏನು ಹೋಮಿಯೋಪತಿ ಅನ್ನೋದನ್ನು ನಿಮ್ಮ ಪ್ರಕಾರ ಹೇಗೆ ಹೇಳ್ತೀರಿ ಅನ್ನೋದು? ನಾನು ಅದೇ ಹೇಳಿದೆ, ಪಾಪ ಹಾನಿಮನ್ಗೆ ಭಾಳ ಕಷ್ಟಪಟ್ಟ, ಅವನು ಹೊಟ್ಟೆಗೆ ಇರ್ತಾ ಇರಲಿಲ್ಲ. ಅವನು ಅವನು ತಾನು ಮಾಡ್ತಾ ಇರೋ ಪ್ರಾಕ್ಟೀಸು ಸರಿ ಇಲ್ಲ ಅಂತೇಳಿ ಬಿಟ್ಬಿಡ್ತಾನೆ. ಊಟಕ್ಕೆ ಏನಾದ್ರು ಮಾಡಬೇಕಲ್ಲ ಅಂಥೇಳಿ ಅವನು ಈ ಇಂಗ್ಲೀಷ್ನಿಂದ ಐ ಥಿಂಕ್ ಜರ್ಮನಿಗೆ ಅವನು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಒಂದು ಪದ ಅವನು ಗಮನ, ನಾವೆಲ್ಲ ಆದರೆ ಮಕ್ಕಿ ಹೊಡೆದು ಅಲ್ಲಿದ್ದಿದ್ದು ಇಲ್ಲಿ ಬರೆದು ಬಿಡ್ತಾ ಇದ್ವಿ. ಅವನು ಒಬ್ಬ ದೊಡ್ಡ ವಿಜ್ಞಾನಿ. ಸೊ ಅವನಿಗೆ ಒಂದು ಈ ಪೆರುವಿಯನ್ ಬಾರ್ಕ್ ಅಂತ ಇದೆ, ಈ ತೊಗಟೆ ನಮ್ಮ ಬೇವಿನ ಮರದ ಕಷಾಯ ಥರ, ಆ ಥರದ ಪೆರುವಿಯನ್ ಬಾರ್ಕ್, ಚೈನಾ ಬಾರ್ಕಿಂದ ಮಾಡಿದಂಥ ಕಷಾಯ ಮಲೇರಿಯಾವನ್ನು ಕ್ಯೂರ್ ಮಾಡುತ್ತೆ ಅಂತ ಬರೆದಿರ್ತಾರೆ. ಅಂದರೆ ಅದರಲ್ಲಿ ಅವನು ಬರೀತಾನೆ, ಅವನು ಬರೆದವನು ಅದರಲ್ಲಿರುವ ಕಹಿಯ ವಿಷವೇ ಮಲೇರಿಯಾವನ್ನು ಕ್ಯೂರ್ ಮಾಡುತ್ತೆ ಅಂತ ಬರೆದಿರ್ತಾರೆ. ಅರೆ ಇದಕ್ಕಿಂತ ಕಾರ್ಕೋಟಕ ವಿಷಯಗಳನ್ನು ಮಾಡೋವಂಥ ಬೇರೆ ಬೇರೆ ತೊಗಟೆಗಳಿದ್ದಾವೆ, ಯಾಕೆ ಈ ಚೈನಾ ಬಾರ್ಕ್ ತೊಗಟೆಯಿಂದ ಮಾಡಿದ್ದು ಮಾತ್ರ ಮಲೇರಿಯಾವನ್ನು ಕ್ಯೂರ್ ಮಾಡುತ್ತೆ ಅಂತ ಅವನಿಗೆ ಪ್ರಶ್ನೆ ಬರುತ್ತೆ. ಮುಚ್ಚಿಟ್ಬಿಡ್ತಾನೆ. ಅವನೊಂದಷ್ಟು 30 ml ಹಾಕ್ಕೊಳ್ತಾನೆ, ಅವನಿಗೆ ಡಿಕಾಕ್ಷನ್ ಬಾರ್ಕ್ದು ಕಷಾಯ ಮಾಡಿ. ಅವನಿಗೆ ಮಾರೋ ದಿವಸ ಚಳಿ ಜ್ವರ ಬರುತ್ತೆ, ಅಂದರೆ ಮಲೇರಿಯಾದ ಚಿಹ್ನೆಗಳು ಬರುತ್ತೆ. ಹಾಗೇನೆ ಅವ್ನ ಫ್ರೆಂಡ್ಸಿಗೆ ಕೊಡ್ತಾನೆ. ಹೀಗೆ ಕಂಪ್ಲೀಟಾಗಿ ವರ್ಕೌಟ್ ಮಾಡಿ ಒಂದು ಸೈಂಟಿಫಿಕ್ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದೇನಪ್ಪ ಅಂದರೆ, ಯಾವುದೇ ಒಂದು ಪದಾರ್ಥ ಆರೋಗ್ಯವಂತ ವ್ಯಕ್ತಿಯಲ್ಲಿ ಕೆಲವು ರೋಗೋತ್ಪನ್ನಗಳನ್ನುಂಟು ಮಾಡಬಲ್ಲದಾದರೆ ಅದೇ ಪದಾರ್ಥ ಅತ್ಯಲ್ಪ ಪ್ರಮಾಣದಲ್ಲಿ ರೋಗ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಇದೇನೋ ದೊಡ್ಡದಾಗೋಗ್ಬಿಡ್ತು ಥಿಯರಿ ಕ್ಲಾಸ್ ಅಂತೀರಾ? ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ವೆರಿ ಸಿಂಪಲ್. ಈಗ ಮನೆಯಲ್ಲಿ ನೀರುಳ್ಳಿ, ಈಗೇನು ಗಂಡಸರು ಹೆಚ್ಚುತ್ತಾರೆ ಬಿಡಿ, ಹೆಂಗಸ್ರೇನು ನೀರುಳ್ಳಿ ಹೆಚ್ಚಬೇಕಾದ್ರೆ ನಿಮಗೂ ನಮಗೂ ಎಲ್ಲ ಕಣ್ಣಲ್ಲಿ, ನಾವು ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆದರೆ ಈ ನೀರುಳ್ಳಿ ಹೆಚ್ಚದೇ ಇದ್ದವನಿದಾನಲ್ಲ, ಅವನು ಯಾರೋ ರೋಡಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ಕಣ್ಣೀರು ಸುರಿತಾ ಇದೆ ಸರ್, ಅದೇ ಒಂದು ರೋಗ ಅಂತ ಬರ್ತಾನೆ. ಆಗ ನಾವು ಈರುಳ್ಳಿಯಿಂದ ಮಾಡಿದ ಮೆಡಿಸನನ್ನು ಅತ್ಯಲ್ಪ ಕಡಿಮೆ ಪ್ರಮಾಣದಲ್ಲಿ ಶಕ್ತೀಕೃತ ರೂಪದಲ್ಲಿ ಸಿದ್ಧೀಕರಿಸಿದ ಔಷಧಗಳನ್ನು ಮನುಷ್ಯರ ಮೇಲೆ ಕೊಡ್ತೀವಿ. ಅದಕ್ಕೆ ಇದೆ ದಟ್ ವಿಚ್ ಕ್ಯಾನ್ ಕ್ಯೂರ್ ಅಂತ. ಅವನು ಹಾನಿಮನ್ ಹೇಳಿದ್ದು ಅದನ್ನೇ, ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್, ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕ ಅನ್ನೋದು ಹೋಮಿಯೋಪತಿಯ ತತ್ವ. ಆ ಹೋಮಿಯೋಪತಿಯ ತತ್ವ ಈಗ ನೋಡಿರ್ಬೇಕು, ನಾವು ಹುಡುಗರಾದಾಗಲೂ ನೋಡ್ತಾ ಇದ್ವಿ, ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿ, ಈ ವರ್ಷ ಇದು, ಮುಂದಿನ ವರ್ಷ ಇನ್ನೊಂದು. ಆಲ್ ದಿ ವಂಡರ್ ಡ್ರಗ್ಸ್ ಆಫ್ ಎಸ್ಟರ್ಡೇ ಹ್ಯಾವ್ ಬಿಕಮ್ ಬ್ಲಂಡರ್ ಡ್ರಗ್ಸ್ ಆಫ್ ಟುಡೇ. ಎಷ್ಟು ಥಿಯರಿಗಳು ಬಂದೋಯ್ತು. ಮೊನ್ನೆ ಹೇಳಿದ್ರು ಬೆಳ್ಳುಳ್ಳಿ ತಿನ್ನಿರಿ ಎಲ್ಲರಿಗೂ ಕ್ಯಾನ್ಸರ್ ಹೋಗ್ಬಿಡುತ್ತೆ ಅಂತ. ಅದಾದ 5 ವರ್ಷ ಬಿಟ್ಕೊಂಡು ಹೇಳ್ತಾರೆ ಬೆಳ್ಳುಳ್ಳಿ ತಿಂದಿಂದನೇ ಕ್ಯಾನ್ಸರ್ ಬರುತ್ತೆ ಅಂತ. ಈ 5 ವರ್ಷ ನುಂಗಿದ್ರಲ್ಲ ಕೋಟಿ ಜನ, ಅವ್ನಿಗೆ ಯಾವನು ಹೇಳೋನು ಕೇಳೋನಿಲ್ವಾ? ಹೂ ವಿಲ್ ಓನ್ ದ ರೆಸ್ಪಾನ್ಸಿಬಿಲಿಟಿ? ನೀವು ಅಂಥದ್ದು ಕ್ಲೋರೋಮೈಸಿನ್ ಅಂತ ಒಂದು ಬಂತು ಟೈಫಾಯ್ಡ್ಗೆ. ನಾವು ಹುಡುಗರಾದಾಗ ಎಲ್ಲವನಿಗೂ ಕ್ಲೋರೋಮೈಸಿನ್ ಕೊಟ್ಟಿದ್ದು. ನೋ ಮೋರ್ ಡೆತ್ಸ್ ಬಿಕಾಸ್ ಆಫ್ ಟೈಫಾಯ್ಡ್, ಫೆನೇಷಿಯಾ ಟು ದಿ ಹ್ಯೂಮನ್ ಕೈಂಡ್, ರಾಮಬಾಣ, ಮನುಷ್ಯತ್ವಕ್ಕೆ ಕೊಡುಗೆ, ಏನೇನು ದೊಡ್ಡ ದೊಡ್ಡ ಡೆಡ್ಲೈನ್ಸು. ಅದಾದ 5 ವರ್ಷಕ್ಕೆ ಗೊತ್ತಾಯಿತು ಕ್ಲೋರೋಮೈಸ್ಟಿನ್ ತಗೊಳ್ಳೋದ್ರಿಂದನೇ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅಂತ. ಹೇಗೆ ಅಂದ್ರೆ ಅದರ ಪ್ರಮಾಣ ಹೆಚ್ಚಾಗಿ ಏನು ಅಂದ್ರೆ ಅವನಿಗೂ ಹಾನಿಮನ್ನಿಗೆ ಆಗಿದ್ದು ಅದನ್ನೇ. ಯಾವುದೋ ಒಂದು ರೋಗಕ್ಕೆ ಒಂದು ಔಷಧಿ ಕೊಡ್ತೀನಿ, ರೋಗ ಹೋಗುತ್ತೆ, ಬಟ್ ರೋಗಿ ಸತ್ತೋಗ್ತಾನೆ.
ಅಥವಾ ರೋಗಿನ ಸಾಯೋಂಗ್ ಮಾಡಾಕ್ಬಿಡ್ತೀವಿ. 5 ದಿವಸ ಆಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಅವನಿಗೆ 5 ದಿವಸ ಹೇಳಂಗೆ ಇಲ್ಲ. ಅಲ್ಲಿರೋ ಪರಾವಲಂಬಿ ಕೀಟಗಳನ್ನ ಕೊಂದ್ರೆ ಆಗಲಿಲ್ಲ, ಅವನಿಗೆ ಕಾಯಿಲೆ ಬರದಂತೆ ಅವನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು ಹೋಮಿಯೋಪತಿಯ ತತ್ವ. ಹಾಗೇನೆ ಅದನ್ನೇ ಹೇಳಿದೆ, ಈ ನಮ್ಮ ಹೋಮಿಯೋಪತಿದೆ ಯಾಕೆ ಮಾಡಬೇಕು ಅಂತ. ಅವನು ಹಿ ಹಸ್ ವರ್ಕ್ ವೆರಿ ಹಾರ್ಡ್, ಐ ಟೆಲ್ ಯು. ಅವನ ಜೊತೆ ಇದ್ರಲ್ಲ, ಯಾವುದಾದ್ರು ಒಂದು ಹೊಸ ಪದ್ಧತಿ ಬಂದರೆ ಅಥವಾ ಹೊಸದಾಗಿ ಯಾರು ಹೇಳಿದಿರೋ ನಿಮ್ಮ ಚಾನಲ್ನೇನಾದ್ರು ಕಂಡಿಡಿದ್ರೆ ಎಲ್ಲ ಊರಿನವರೆಲ್ಲ ನಿಮ್ಮ ಮೇಲೆ ಬೀಳ್ತಾರೆ. ಯಾಕೆಂದರೆ ನಾವು ಹೇಳ್ದಿರೋದೆಲ್ಲ ಇವನೇನೋ ಹೊಸದಾಗಿ ಹೇಳ್ತಾನಲ್ಲ ಅಂತ. ಹೋಮಿಯೋಪತಿಗೂ ಅದೇ ಆಯಿತು, ಅವನಿಗೂ ಅದೇ ಆಯಿತು. ನಮ್ಮ ಜೊತೆನೇ ಇದ್ದವನು ಇವನ್ಯಾವನು ನಮ್ಮ ಕಾಗೆ ಥರ ಇದ್ದವನು ಕೋಗಿಲೆ ಥರ ಹೋಗ್ತಾನೆ ಅಂತ ಅವನನ್ನು ಹಿಡ್ಕೊಂಡು ಜಾಡಿಸ್ತಾರೆ. ಅವನನ್ನು ಸಿಕ್ಕಾಬಟ್ಟೆ ಕಮೆಂಟ್ಸ್ ಬರುತ್ತೆ. ಮಜಾ ಏನು ಅಂದರೆ, ಅಂದಿನ ಕಾಲದ ರಾಜರು ಇವನ ಮೇಲೆ ಸಿಕ್ಕಾಬಟ್ಟೆ ಕಮೆಂಟ್ಸ್ ಮಾಡೋಕ್ಕೋಸ್ಕರ, ಇವನ ಸಿಸ್ಟಮ್ನ ಬಗ್ಗೆ ಕಮೆಂಟ್ಸ್ ಮಾಡೋಕ್ಕೋಸ್ಕರ ಅಲೋಪತಿಯ ಬೆಸ್ಟ್ ಡಾಕ್ಟರ್ಸ್ನ ನೇಮಿಸ್ತಾರೆ. ಅವರು ದುಡ್ಡು ತಗೊಂಬಿಟ್ಟು ಅವ್ರು ನಿಮಗೆ ಬೇಕಾದಂಗೆ ಬರಲಿಲ್ಲ. ಅವರು ದೇ ವೆಂಟ್ ಥ್ರೂ ದ ಹೋಲ್ ಸಿಸ್ಟಮ್ ಆ್ಯಂಡ್ ದೇ ಹ್ಯಾವ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಫಾಲೋವರ್ಸ್ ಆಫ್ ಹೋಮಿಯೋಪತಿ. ಸೂಪರ್ ಸರ್, ಸೂಪರ್. ಹೋಮಿಯೋಪತಿ ವೈದ್ಯ ಸಾಹಿತ್ಯ ನೋಡಿದರೆ ಹೋಮಿಯೋಪತಿ ಅವ್ರು ಯಾರು ಬರೆದಿಲ್ಲ ರೀ. ಅಲೋಪತಿಯ ಬೆಸ್ಟ್ ಡಾಕ್ಟರ್ಸ್ ಆನ್ ದಿ ಅರ್ತ್ ಅವ್ರು ಮಾಡಿದ್ದಾರೆ. ಹೋಮಿಯೋಪತಿಯ ವೈದ್ಯ ಸಾಹಿತ್ಯ ನೋಡಿದ್ರೆ ನೀವು ಬೆಕ್ಕಸ ಬೆರಗಾಗಿ ಹೋಗ್ತೀರಾ. ಅಂದರೆ ಅವನು ಯಾರು ಆನಿಮನ್ಗೆ ಆ ಕೀರ್ತಿ ಯಾಕೆ ಸಲ್ಲಬೇಕು ಅಂದರೆ, ಯಾರು ನಿಂದಕರಾಗಿ ಬಂದರೋ ಅವರನ್ನ ಆರಾಧಕರನ್ನಾಗಿ ಮಾಡ್ತಾನೆ. ಯಾರು ಹೋಮಿಯೋಪತಿನ ಕಾಮೆಂಟ್ ಮಾಡಬೇಕು ಅಂತ ಕಾಮೆಂಟೇಟರ್ಸ್ ಬಂದರು, ಅವ್ರು ಫಾಲೋವರ್ಸ್ ಆಗ್ತಾರೆ. ಇವತ್ತು ಅವ್ರು ಬರೆದಿಟ್ಟಿರೋ ನಮ್ಮ ಹೋಮಿಯೋಪತಿಯ ಸಾಹಿತ್ಯ ಯಾವುದೇ ಹೋಮಿಯೋಪತಿ ಅವನು ಒರಿಜಿನಲ್ ಆಗಿ ಮಾಡಿಲ್ಲ. ಸೊ ಈಸ್ ಬೇಸಿಕಲಿ ಎ ಥರ್ಡ್ ಬೆಸ್ಟ್ ಫಿಸಿಷಿಯನ್. ತನ್ನ ಮೇಲೆ 90 ಔಷಧಗಳನ್ನು ಪ್ರಯೋಗ ಮಾಡಿಕೊಂಡ. ಇಟ್ಸ್ ಎ ವರ್ಲ್ಡ್ ರೆಕಾರ್ಡ್. ಆ್ಯಂಡ್ ಅವತ್ತು ಕಂಡಿದ್ದ ಥಿಯರಿ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಆ ಚಂದ್ರಾರ್ಕವಾಗಿ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ. ಸೂಪರ್ ಸರ್, ಸೂಪರ್. ನಿಜಕ್ಕೂ ತುಂಬಾ ಆಶ್ಚರ್ಯಚಕಿತವಾದಂತಹ ಅಂಶಗಳು. ಒಂದೇನಾಗಿದೆ, ಇದು ಈಗಿಂದೆಲ್ಲ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಒಂಥರ ಸೈನ್ಸು ಪೊಲಿಟಿಕಲ್ ಅರ್ಥಮೆಟಿಕ್ ಥರ ಆಗೋಗ್ಬಿಡ್ತು. ಹೆಂಗಪ್ಪ ಅಂದರೆ, ಈಗ 100ಕ್ಕೆ 51 ಜನ ಕೈ ಎತ್ಬಿಟ್ರೆ ನೀನು ಚೀಫ್ ಮಿನಿಸ್ಟ್ರು, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ. ಹಂಗಾರೆ 49 ಜನ ಹುಚ್ಚರೆ. ಸೈನ್ಸ್ ಈಸ್ ನಾಟ್ ಪೊಲಿಟಿಕಲ್ ಅರ್ಥಮೆಟಿಕ್. ಸೈನ್ಸಲ್ಲಿ 99 ಜನ ಇದು ಸರಿ ಇಲ್ಲ ಅಂತ ಹೇಳಿದರೂ ಕೂಡ ಒಬ್ಬ ಸರಿ ಇದೆ ಅಂತ ಹೇಳಿದರೆ ಅದು ಸರಿಯಾಗಿದ್ದರೆ ಅದು ಸರಿಯಾಗಿರುತ್ತೆ. ಗೆಲಿಲಿಯೋನ ಅವನು ಅಯ್ಯೋ ಭೂಮಿ ಸೂರ್ಯನ ಸುತ್ತ ಇದೆ ಅಂತ ಯಾರೋ ಹೇಳಿದಾಗ, ಅವನು ಹೇಳಿದಾಗ ಇಲ್ಲಯ್ಯ ಸೂರ್ಯನ ಸೂರ್ಯ ಭೂಮಿ ಸುತ್ತ ಎಲ್ಲೇ ಸುತ್ತಾನೆ ಅಂತ ಹೇಳಿದರೆ ಅವನ ಧರ್ಮ ಬಾಹಿರ ಮಾಡಿದರು. ವ್ಯಾಟಿಕನ್ ಧರ್ಮದಿಂದ ಹೊರಗಡೆ ಹಾಕಿದರು. ಅಷ್ಟ್ಯಾಕೆ ಐನ್ಸ್ಟೀನನ್ನು ಅವನು ಆಟಮ್ನ ವಿಭಜನೆ ಮಾಡ್ಬೋದು ಕಣಯ್ಯ ಅಂತ ಹೇಳಿದ್ದಕ್ಕೆ ಅವನನ್ನು ಅಂದಿನ ವಿಜ್ಞಾನಿಗಳು ಅವನನ್ನು ವಿಜ್ಞಾನಿ ಅಂತ ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಇಟ್ ಟುಕ್ ಸೋ ಮಚ್ ಆಫ್ ಟೈಮ್. ನಿಜಕ್ಕೂ ಹಾಗೇನೆ ಆನಿಮನ್ಗೂ ಆಯಿತು. ಭಾಳ ಕಷ್ಟಪಡ್ತಾನೆ. ನನಗನ್ಸುತ್ತೆ ಈ ಪ್ರಪಂಚದ ದಿಕ್ಕು ದೆಸೆಯನ್ನು ಯಾರು ಬದಲಾಯಿಸಿದರೆ ಅವರು ಈ ರೀತಿ ಬಹಳ ಕೆಳಮಟ್ಟದಿಂದ ಬಂದಂಥವ್ರು, ಹಳ್ಳಿಗಳಿಂದ ಬಂದಂಥವ್ರು ವರ್ಕ್ ಮಾಡಿ ಇಡೀ ತಮ್ಮ ಜೀವವನ್ನು ತ್ಯಾಗ ಬಲಿದಾನಗಳನ್ನು ಮಾಡಿ ಕಟ್ಟಿಟ್ಟು ಹೊರಟೋಗಿದ್ದಾರೆ. ಉದಾಹರಣೆಗೆ ಈ ಇಂಡಿಯಾ ಅಂದರೆ ನಾವು ಗಾಂಧಿ ಅಂತೀವಿ, ಕ್ರಿಶ್ಚಿಯಾನಿಟಿಗೆ ಕ್ರಿಸ್ತ ಅಂತೀವಿ, ಹೋಮಿಯೋಪತಿಗೆ ಹಾನಿಮನ್ ಅಂತೀವಿ. ಹಾನಿಮನ್ಗೆ ಹೋಮಿಯೋಪತಿ ಏನಾಯಿತು ಅಂತ ಕಟ್ಕೊಂಡು ಮುಂದೆ ಜಗತ್ತೇನು ಮಾಡುತ್ತೆ ಅಂತ ಕಟ್ಕೊಂಡು ಅವ್ನಿಗೇನೇ ಆಗಬೇಕಾಗಿಲ್ಲ. ಗಾಂಧಿಗೆ ಇಂಡಿಯಾ ಕಟ್ಕೊಂಡು ಏನಾಗಬೇಕು ಅಂತ ಏನಾಗಬೇಕಾಗಿಲ್ಲ. ಕ್ರಿಸ್ತನಿಗೆ ನಾನು ಕ್ರಿಶ್ಚಿಯಾನಿಟಿ ಕಟ್ಕೊಂಡು ಅವನಿಗೇನೂ ಆಗಬೇಕಾಗಿಲ್ಲ. ಅವರು ತಮ್ಮ ಕೆಲಸ ಮಾಡಿ ಹೋಗಿದ್ದಾರೆ. ಈಗ ಮಾಡಬೇಕಾದರೂ ನಾವು ಫಾಲೋವರ್ಸ್. ಜನತೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿಸ್ಕೊಟ್ರಿ. ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಹೋಮಿಯೋಪತಿ ವಿತ್ ಡಾಕ್ಟರ್ BT ರುದ್ರೇಶ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಹೋಮಿಯೋಪತಿ ವಿತ್ ಡಾಕ್ಟರ್ BT ರುದ್ರೇಶ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಇನ್ನು ಹಾನಿಮನ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ, ಇನ್ ಡೀಟೇಲ್ ಆಗಿ ಹೇಳಿದ್ರಿ. ಮತ್ತು ಈಗ ನನ್ನ ಪ್ರಶ್ನೆ ಏನಂದ್ರೆ, ಹೋಮಿಯೋಪತಿ ಏನು ಅನ್ನೋ ಪ್ರಶ್ನೆಗೆ ನೀವು ಹೇಗೆ ಡಿಫ್ರೆಂಟ್ ಆನ್ಸರ್ ಹೇಳ್ತೀರಿ ಅಂತ? ಡಿಫ್ರೆಂಟ್ ಆನ್ಸರು ಹೇಳ್ತೀವಿ ಅನ್ನೋದಕ್ಕಿಂತ ನಾವು ಅಂದ್ಕೊಂಡಿರೋದಕ್ಕೂ ಅದು ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಭಾಗ್ಯಗಳಲ್ಲಿ ಭಾಗ್ಯ, ಆರೋಗ್ಯ ಭಾಗ್ಯ ಅಂತೀವಿ. ಈ ಮುಕ್ತಿ, ಸಮಾಧಿ, ಈ ಥರದೆಲ್ಲ ಮೋಕ್ಷ ಏನೇನೋ ಹೇಳ್ತೀವಲ್ಲ ನಾವು, ಅದೆಲ್ಲ ಪಡೆಯೋಕ್ಕೋಸ್ಕರನೇ ಇಡೀ ಜೀವನ ಕೆಲಸ ಮಾಡೋದು. ಮೋಕ್ಷ ನನಗೆ ಸಿಕ್ಬಿಡ್ಲಿ ಅನ್ನೋದು, ಮುಕ್ತಿ ಸಿಗಲಿ ಅನ್ನೋದು, ಸಮಾಧಿ, ಈಸ್ ಆಲ್ ನಾನ್ ಸೆನ್ಸ್. ಐ ಟೆಲ್ ಯು, ನನ್ನ ಪ್ರಕಾರ ಸಂಪೂರ್ಣ ವೈಯಕ್ತಿಕ. ಅಂದರೆ ಅದಕ್ಕಿಂತ ಮುಖ್ಯವಾದದ್ದು ಒಂದಿದೆ, ನಾವು ಬದುಕಿರುವಾಗ ಆರೋಗ್ಯವಾಗಿರಬೇಕು. ಅದಕ್ಕೆ ಭಾಗ್ಯಗಳಲ್ಲಿ ಭಾಗ್ಯ, ಆರೋಗ್ಯ ಭಾಗ್ಯ ಅಂತೀವಿ. ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ನಿಮ್ಮ ಎಲ್ಲ ಭಾಗ್ಯಗಳು ಕೂಡ ಅರ್ಥವಿಹೀನ ಅನ್ನೋದು ಅರ್ಥ ಆಗುತ್ತೆ. ಹಾಗಾದರೆ ಆರೋಗ್ಯ ಅಂದರೆ ನಾವು ಭಾಳ ಜನ ಅಂದ್ಕೊಂಬಿಟ್ಟಿದ್ದೀವಿ. ಏನು ಗೊತ್ತಾ, ದೊಡ್ಡ ಡಾಕ್ಟ್ರುಗಳು,
ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಉದ್ದದ ನಿಲುವಂಗಿಗಳು, ಮಾರುದ್ದದ ಡಿಗ್ರಿಗಳು, ಮತ್ತು ದೊಡ್ಡ 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 ಬಾಟ್ಲುಗಳಲ್ಲಿ ಇದರಲ್ಲಿ ಔಷಧಿಗಳು, ಏನು ಜಗ ನಿಮ್ಗೆ ಜ್ಞಾಪಕ ಇರಲಿ, ಗೊತ್ತಿರಲಿ, ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೂ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ ದೊಡ್ಡ ದೊಡ್ಡ ಔಷಧ ಕಂಪನಿಗಳಿಗೂ ನಿಮ್ಮ ಆರೋಗ್ಯಕ್ಕೂ ಸಂಬಂಧ ಇಲ್ಲ. ಡಾಕ್ಟ್ರುಗಳು ಆಸ್ಪತ್ರೆಗಳು ಬರೋದು ನೀವು ಸಾಯಂಗಾದಾಗ, ತೊಂದರೆ ಆದಾಗ, ಕಾಯಿಲೆ ಬಂದಾಗ ಮಾತ್ರ ನಾವೆಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಬಹುಶಃ ನಾವು ಕೊನೆಯಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಳ್ತೀನಿ, ಫ್ಲೋ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಚಾರಿಟಿ ಡ್ಯೂರಿಂಗ್ ಹೆಲ್ತ್ ಈಸ್ ಗೋಲ್ಡ್ ಅಂತೀವಿ, ಓಕೆ. ಚಾರಿಟಿ ಡ್ಯೂರಿಂಗ್ ಸಿಕ್ನೆಸ್ ಈಸ್ ಸಿಲ್ವರ್ ಅಂತೀವಿ. ಅಂದರೆ ನಾವೆಲ್ಲ ಡಾಕ್ಟ್ರುಗಳ ಕೆಲಸ, ನಮ್ಮದೆಲ್ಲ ಸಿಲ್ವರ್ ಕೆಲಸ, ಬೆಳ್ಳಿದು, ಸೆಕೆಂಡ್ ಗ್ರೇಡು. ಕಾಯಿಲೆ ಬಂದಾಗ ಮಾತ್ರ ನಾವು. ಆದರೆ ಕಾಯಿಲೆ ಬರದೇ ಇದ್ದಾಗ ಮನುಷ್ಯರನ್ನ ನೋಡ್ಕೊಳ್ಳೋದಿದೆಯಲ್ಲ, ಹೊಟ್ಟೆ ಹಸ್ದನಿಗಂತೂ ತನ್ನ ಬೇಕಾದ ಒಂದು ಸೂರು ನೆಲೆ ಕೊಡೋಕ್ಕೆ ಏನೋ ತೊಂದರೆ ಸಿಗಾಕೊಂಡಿಯಾನೆ ಸಹಾಯ, ಇದು ಚಿನ್ನಕ್ಕೆ ಸಮಾನ. ಚಾರಿಟಿ ನಾವು ನಮ್ಮ ಸಮಾಜ ಆರೋಗ್ಯಕರವಾಗಿರಬೇಕು ಅಂದರೆ ನಿಮ್ಮ ಸುತ್ತಮುತ್ತ ಇರೋರನ್ನ, ನಿಮ್ಮ ಹೆಂಡತಿ ಮಕ್ಕಳನ್ನ, ಬೇರೆ ಹೆಂಡತಿ ಮಕ್ಳು ನೋಡ್ಕೊತೀರ ಗೊತ್ತು ನಮಗೆ. ನಿಮ್ಮ ಹೆಂಡತಿ ಮಕ್ಕಳನ್ನ, ನಿಮ್ಮ ಸುತ್ತಮುತ್ತ ಇರೋರನ್ನ, ನಿಮ್ಮ ಕೆಲಸಗಾರರನ್ನ, ನಿಮ್ಮ ಜೊತೆ ಇರೋರನ್ನ, ಆ ಸಮಾಜ ಅಂದ್ರೆ ಏನು ಸಮಾಜ, ಅಲ್ಲೆಲ್ಲೋ ರೋಡಲ್ಲಿ ಸಿಕ್ಬಿಡುತ್ತೇನ್ರಿ. ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಂಗೆ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಕಾಯಿಲೆ ಬರಲ್ಲ ಅನ್ನೋದು ಹೋಮಿಯೋಪತಿ ತತ್ವ. ಚಾರಿಟಿ ಡ್ಯೂರಿಂಗ್ ಹೆಲ್ತ್ ಈಸ್ ಗೋಲ್ಡ್, ಚಾರಿಟಿ ಡ್ಯೂರಿಂಗ್ ಸಿಕ್ನೆಸ್. ನಾವು ಡಾಕ್ಟ್ರುಗಳು ಬರೋದು 2ನೇ ಗ್ರೇಡ್ ಆಗ. ನೀವು ತೊಂದರೆ ಸಿಗಾಕೊಂಡಾಗ ನಾವು ಬರ್ತೀವಿ, ಅಲ್ಲಿವರೆಗೂ ನೀವು ನಮ್ಮನ್ನೇನು ಕರೆಯಲ್ಲ, ನಾವು ಬರಲ್ಲ. ಅದು ಕಾಯಿಲೆನಲ್ಲಿ ಯಾರ್ಯಾರು ಸಂಬಂಧ ಬಂದಾಗ ಈಗೆಲ್ಲ ಬಿಡಿ, ಈಗ ಮನೆಯೆಲ್ಲ ಅಡ ಇಟ್ಟು ನೀವು ಆಸ್ಪತ್ರೆ ಫೀಸ್ ಕಟ್ಟಬೇಕು, 1 ಲಕ್ಷ 2 ಲಕ್ಷ. ಅವನು ಕ್ಯಾನ್ಸರ್ ಬಂತು, ಫುಲ್ ಪ್ಯಾಕೇಜ್ 5 ಲಕ್ಷ. ಅವ್ನ ಲೈಫೇ ದುಡಿದಿಲ್ಲ ರೀ 5 ಲಕ್ಷ. ಅವನೆಲ್ರಿ ತೊಗೊಂಬಂದು ನಿಮ್ಮ ಆಸ್ಪತ್ರೆ ಕಟ್ಟೋದು, ಹೆಂಡತಿ ಮಕ್ಕಳೆಲ್ಲ ಬಂದು ಹೊರಗಡೆ ಜೀವ ಹಿಡ್ಕೊಂಡು ಅಲ್ಲಿ ಕೂತ್ಕೊಳೋದು. ಇದೇನು ದೊಡ್ಡ ಸಾಧನೆ ನಿಮ್ಮದು? ಇದಕ್ಕೆ ನೀವು ವೈಜ್ಞಾನಿಕ ಸಾಧನೆ ಅನ್ನೋ ಹೆಸರನ್ನು ಕೊಟ್ಕೊಂಡು ಜನಗಳಿಗೆ ಒಂದು ಸಿಸ್ಟಮ್ಮು ಹೆಂಗಿರಬೇಕು ಅಂತ ಇದನ್ನು ಮುಗಿಸ್ಬಿಡ್ತೀನಿ. ಅದಕ್ಕೆ ಹೇಳಿದೆ ಅವಾಗಲೇ, ಚಾರಿಟಿ ಡ್ಯೂರಿಂಗ್ ಸಿಕ್ನೆಸ್ ಈಸ್ ಸಿಲ್ವರ್ ಅಂತ, ಚಾರಿಟಿ ಆಫ್ಟರ್ ಡೆತ್ ಈಸ್ ಬ್ರಾನ್ಸ್ ಅಂತ. ಸತ್ತ ಮೇಲೆ ಅವನು ಪೂಜೆ ಮಾಡೋದು, ಅವನಿಗೆ ನಮ್ಮಪ್ಪ ವಡೆ ತಿಂತಾ ಇದ್ದ, ಅದಕ್ಕೆ ಎಲ್ಲರೂ 12 ಜನ ಕರೆಸಿ ವಡೆ ಹಾಕೋದೇವು, ಅವ್ನು ಬದುಕ್ದಾಗ ವಡೆ ಕೊಡಯ್ಯ ಅವ್ನು ಕೇಳಿದಾಗ, ಅವ್ನಿಗೆ ಗೊತ್ತೊಟ್ಟು ನೀರು ಕೊಡ್ರಯ್ಯ. ಅಲ್ಲೆಲ್ಲ ಮೈಕಲ್ ಜಾಕ್ಸನ್ ಸತ್ತ ಅಂದರೆ ಇಲ್ಲಿ ದೀಪ ಹಚ್ತೀರ ಟೌನ್ ಹಾಲ್ ಮುಂದೆ, ನಿಮ್ಮ ಅಪ್ಪ ಅಮ್ಮಗೆ ನೆಟ್ಟು ಕೊಡೋಲ್ಲ. ಅವ್ನು ಯಾರೋ ದೊಡ್ಡ ಹೀರೋದು ಪಿಕ್ಚರ್ ರಿಲೀಸ್ ಆಯ್ತಂತೆ, ಅದಕ್ಕೆ ತೊಗೊಂಡೋಗಿ ಲೀಟ್ರ್ ಹಾಲು ಸುರಿತೀರಲ್ರಿ. ನಮ್ಮ ಬಡ ಮಕ್ಕಳು ಒಟ್ಟಿಗಿಲ್ದ್ರೆ ಎಷ್ಟು ಜನ ಸಾಯ್ತಾರ್ರಿ? ಇದು ಯಾವ ಪರಿಕಲ್ಪನೆ ನಿಮ್ಮದು? ಆರೋಗ್ಯವನ್ನು ಕೂಡ ಅಂದರೆ ಹೋಮಿಯೋಪತಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತೆ. ಹೋಮಿಯೋಪತಿನಲ್ಲಿ ಏನು ಮಾಡ್ತೀವಿ, ರೋಗಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ವಿನಃ ರೋಗಕ್ಕಲ್ಲ. ನಾನು ಲೇಡಿ ಸ್ಪೆಷಲಿಸ್ಟು ಅಂತೇಳಿ ಬರೀ ಯೂಟ್ರಸ್ಸಿಗೆ ಮಾತ್ರ ಡಾಕ್ಟ್ರು ಅಂತ. ಅವಳಿಗೆ ಬ್ಲೀಡಿಂಗು ಮನೇಲಿ ಗಂಡನ ಕಾಟನೋ ಅಥವಾ ನಾಳೆ ಹುಡುಗಿ ಎಕ್ಸಾಮ್ಗೆ ಹೋಗ್ಬೇಕು, ಅವಳಿಗೆ ಬ್ಲೀಡಿಂಗ್ ಶುರುವಾಗಿದೆ. ನೀವು ಯೂಟ್ರಸ್ಸಿನ ಡಾಕ್ಟ್ರು ಬರೀ ಯೂಟ್ರಸ್ ಮಾತ್ರ ನೋಡ್ಬಿಟ್ಟು ಅದು ನಿಲ್ಲಕ್ಕೊಂದು ಔಷಧಿ ಕೊಟ್ಬಿಟ್ರೆ, ಯೂಟ್ರಸ್ನ ಓನರ್ಗೆ ಔಷಧಿ ಕೊಡ್ಬೇಕು ನೀವು, ಭಾಗಕ್ಕಲ್ಲ. ವಿಂಗಡಿಸಿದ ಬಿಡಿ ಭಾಗಗಳಿಗೆ ಚಿಕಿತ್ಸೆ ಕೊಡೋದಲ್ಲ, ಓನರ್ಗೆ ಔಷಧಿ ಕೊಡಬೇಕು. ತಲೆನೋವು ಅಂದರೆ ನಾವು ನಿಮಗೆ ತಲೆನೋವು ಬರೋವಷ್ಟು 420 ಮೆಡಿಸಿನ್ ಇದಾವೆ ನಮ್ಮ ಹತ್ರ ಒಂದು ತಲೆನೋವಿಗೆ. ನೀವು ಎಲ್ಲದಕ್ಕೂ ಅಪ್ಪನ ತಲೆನೋವು ಅದೇಯ, ಹೆಂಡತಿ ಕಾಟಕ್ಕೂ ಅದೇಯ, ಅಥವಾ ಗಂಡನ ದೌರ್ಜನ್ಯಕ್ಕೂ ಅದೇನೆಯ, ಕೌಟುಂಬಿಕ ದೌರ್ಜನ್ಯಕ್ಕೂ ತಲೆನೋವು ಬಂದದೆಯ, ಎಕ್ಸಾಮ್ಗೂ 1000 ಬಂದರೆ ಹೆಂಗ್ರಿ ಸರ್? ಹೇಗದು ಸಾಧ್ಯ? ಈಗ ನೀವು ಹೇಳಿದ್ರಿ ರೋಗಿಗೆ ಔಷಧಿ ಕೊಡ್ಬಿಡಿ, ರೋಗಿಗೆ ಕೊಡ್ಬಿಡಿ, ರೋಗಕ್ಕೆ ಕೊಡಿ ಅನ್ನೋದು. ಹೌದು, ಯಾಕೆಂದ್ರೆ ಮ್ಯಾನ್ ಬಿಹೈಂಡ್ ದ ಡಿಸೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡಿಸೀಸ್ ಅಂತ. ಕಾಯಿಲೆಗಳು ಕೆಲವು ಸಾಮೂಹಿಕ, ಕೆಲವು ವೈಯಕ್ತಿಕ, ಮತ್ತೆ ಕೆಲವು ಅತ್ಯಂತ ಪ್ರತ್ಯೇಕ. ಕಾಯಿಲೆಗಳನ್ನೇ ಟ್ರೀಟ್ ಮಾಡಿದ್ರೆ ಆಗಲ್ಲ ರೀ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ನನ್ನ ಬಿಗಿನಿಂಗ್ ಆಫ್ ಮೈ ಪ್ರಾಕ್ಟೀಸ್ ಅವಾಗೆಲ್ಲ ಮನೆಗಳಿಗೆ ಕರೆದ್ರೆ ಮಾಡಿದ್ರೆ ಹೋಗಿ ನೋಡ್ತಾ ಇದ್ವಿ. ಮನೆಯಲ್ಲೇ ಟೈಫಾಯ್ಡ್ ಅವಾಗೆಲ್ಲ. ಈಗ ನಂಗೆ ಎಲ್ರಿ ಇತ್ತು ನರ್ಸಿಂಗ್ ಹೋಮ್ಗಳು 40 ವರ್ಷಕ್ಕೆ ಮುಂಚೆ ಎಲ್ಲ ಮಿಡ್ಲ್ ಕ್ಲಾಸ್ ಜನ. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದು ಗಾಂಧಿ ಬಜಾರಲ್ಲಿ, ಈಗಲೂ ಅಲ್ಲೇ ಇದ್ದೀನಿ. ಅಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ನೋಡ್ತಾ ಇದ್ವಿ. 10 ರೂಪಾಯಿ ವಿಸಿಟ್ ನಮ್ದು ಆ ಕಾಲಕ್ಕೆ. ಮನೆಯಲ್ಲಿ ಒಂದು ಮನೆಯಲ್ಲಿ ಟೈಫಾಯ್ಡ್ ಇಬ್ಬರಿಗೂ, ಮತ್ತೆ ಸಾಲ್ಮೊನೆಲ್ಲಾ ಟೈಫಾಯ್ಡ್ ಪಾಸಿಟಿವ್ 1:320 ಪಾಸಿಟಿವ್. 2 ಮನೇಲಿ ಅವಳಿ ಜವಳಿ ಮಕ್ಕಳು, ಒಂದು ರೂಮಲ್ಲಿ ಒಬ್ಬ, ಇನ್ನೊಂದು ರೂಮಲ್ಲಿ ಒಬ್ಬ. ಒಂದು ರೂಮ್ಗೆ ಹೋದ್ರೆ ಅವನು ಅಮ್ಮ ಬಾಯ್ಲಿ, ಅಮ್ಮ ನೀನು ನನ್ನ ಜೊತೆ ನೀರು, ಎಲ್ಲೂ ಹೋಗ್ಬೇಡ ಬಾರೆ ಅಂತಾನೆ. ಅವ್ಳು ತೊಡೆ ಮೇಲೆ ಮಲಗಿರ್ಬೇಕು ಅಂತಾನೆ, ನೇವರಿಸ್ತಾ ಇರಬೇಕು ಅಂತಾನೆ, ನನಗೆ ಬಾಯಾರಿಕೆ ಇಲ್ಲ ಅಂತಾನೆ, ಮೋಷನ್ ಆಗ್ತಾ ಇಲ್ಲ ಅಂತಾನೆ. ಇವನ್ ಚಿತ್ರಣನೇ ಬೇರೆ, ಹೆಸರು ಮಾತ್ರ ಟೈಫಾಯ್ಡು. ಇನ್ನೊಂದು ರೂಮ್ಗೆ ಹೋದ್ರೆ ಅಲ್ಲಿ ಯಾರು ನನ್ನ ಹತ್ರಕ್ಕೆ ಬರಬೇಡಿ, ನನ್ನ ಮಂಚ ಯಾರು ಮುಟ್ಬೇಡಿ, ಮಾತಾಡಬೇಡಿ, ಎಲ್ಲ ಹೊರಗಡೆ ಹೊಟ್ಟೋಗಿ ಕತ್ಲೆ ರೂಮಲ್ಲಿ ಬಿಟ್ಬಿಡಿ ಅಂದರೆ ಅವನು ಡಿಸ್ಟರ್ಬ್ ಆಗೋಕೆ ಇಷ್ಟಪಡಲ್ಲ ಸಂಪೂರ್ಣವಾಗಿ. ಒಂಚೂರು ಮಂಚನ ಅವನು ಅಲ್ಲಿ ಮಲಗಿದ್ರೆ ನಾವಿಲ್ಲಿ ಮಂಚ ಮುಟ್ಟಿದ್ರೆ ಉಯ್ಯು ಅಂತಾನೆ. ಇಷ್ಟೊಂದು ಜಾರ್ ಅಂತೀವಿ, JAR ಜಾರ್ ಅಂತ.
ಮುಟ್ಟಿದ್ರು ನಿಮ್ಮ ಮಂಚ ಮುಟ್ಟಿದ್ರು ಅವನಿಗೆ ಅಫೆಕ್ಟ್ ಆಗ್ತಾನೆ, ಅಷ್ಟು ಸೆನ್ಸಿಟಿವ್. ಹೆಸರು ಒಂದೇ ಟೈಫಾಯ್ಡು, ಅವಳಿ ಜವಳಿ ಮಕ್ಕಳು. ನೀವಾಗಿದ್ರೆ ಅದೇ ಕ್ಲೋರೋಮೈಸ್ಟಿನ್ ಎಲ್ಲರಿಗೂ ಜಡ್ದು ಬಿಡ್ತಾ ಇದ್ರಿ. 50 kg 1500 ಗ್ರಾಮು ಹಂದಿ ನಾಯಿಗಳಿಗೆ ತೂಕ ಹಾಕ್ಬಿಟ್ಟು ಬಾಡಿ ವೆಯ್ಟು ಅದಕ್ಕೆ 200 ಗ್ರಾಮ್ ಅದು ಬರೆದು ಬಿಡೋದು. ಹೆಂಗ್ರಿ ಹಂಗಾಗುತ್ತೆ? ಆರ್ ದೀಸ್ ಟು ಆರ್ ನಾಟ್ ಡಿಫ್ರೆಂಟ್? ಅಲ್ಲಿ ಆ ಟೈಫಾಯ್ಡ್ಗೆ ನಾನು ಅವನಿಗೆ ಕೊಟ್ಟಿದ್ದೇ ಬೇರೆ ಮೆಡಿಸನ್ನು. ನನ್ನ ನೇವರಿಸ್ತಾ ಇರಬೇಕು, ನನ್ನ ಜೊತೆನೇ ಇರಬೇಕು, ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇರಬೇಕು, ಅಮ್ಮ ಇಲ್ಲೇ ಕೂತ್ಕೊಳ್ಳೆ ಇಲ್ಲೇ, ಅದೇ ಟೈಫಾಯ್ಡು. ಅದು ಆ ರೂಮ್ಗೆ ಯಾರು ಬೇಡ ಅಂತಾನೆ. ಇವಳಿಗೆ ಈ ಹುಡುಗನಿಗೆ ಪಲ್ಸೆಟ್ಲಾ ಕೊಟ್ಟೆ, ಅವನಿಗೆ ಬ್ರಯೋನಿಯಾ ಕೊಟ್ಟೆ. ಟೋಟಲಿ ಡಿಫ್ರೆಂಟ್ ಮೆಡಿಸನ್. ಐ ಆಮ್ ನಾಟ್ ಟ್ರೀಟಿಂಗ್ ಟೈಫಾಯ್ಡ್ ಹಿಯರ್, ಐ ಆಮ್ ಟ್ರೀಟಿಂಗ್ ಮ್ಯಾನ್ ಬಿಹೈಂಡ್ ದ ಡಿಸೀಸ್. ದಿಸ್ ಇಸ್ ವಾಟ್ ಹೋಮಿಯೋಪತಿ ಡಸ್. ಹೋಮಿಯೋಪತಿ ಎಂದೂ ಕಾಯಿಲೆ ಕೇವಲ ಪರಾವಲಂಬಿ ಕೀಟಗಳು, ಯಾವುದೋ ಬ್ಯಾಕ್ಟೀರಿಯಾ, ಯಾವುದೋ ಕಣ್ಣಿಗೆ ಕಾಣದೇ ಇರೋ ವೈರಸ್ಸು ಇಷ್ಟರಿಂದ ಬಂದ್ಬಿಡುತ್ತೆ ಅಂತ ನಂಬಲ್ಲ ನಾವು. ನಮ್ಮ ಪ್ರಕಾರ ನಾವು ಹೇಳೋದು ಅದಕ್ಕೇನೆ, ನೀವು ಆರೋಗ್ಯವಾಗಿರುವಾಗ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಆರೋಗ್ಯ ಸಂರಕ್ಷಣೆ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಕಾಯಿಲೆ ಬರೋ ತನಕ ಕಾಯಬೇಡಿ, ಮರ ಆಗೋ ತನಕ ಕಾಯ್ದು ಆಮೇಲೆ ಅದಕ್ಕೆ ನೇತಾಕೊಳ್ಳೋದಲ್ಲ, ಬೀಜದಲ್ಲೇ ಮೊಳಕೆಲೆ ಹೊಡೆದಾಕಿ ಅಂತ ಯಾಕೆ ಹೇಳ್ತೀವಿ? ಕಾಯಿಲೆಯನ್ನು ಹೋಮಿಯೋಪತಿ ರೋಗದ ತರುಣದಲ್ಲಿಯೇ ಟ್ರೀಟ್ ಮಾಡುತ್ತೆ, ಮುಂದೆ ಹೆಮ್ಮರಾಗ ತಪ್ಪುತ್ತೆ. ಮೊದಲನೇದು. ಎರಡನೇದು, ಹೋಮಿಯೋಪತಿಯ ಇನ್ನೊಂದು ಮೂಲ ದೃಷ್ಟಿ ಏನಿದೆ ಅಂದರೆ, ನೀವು ಮನುಷ್ಯ ತನ್ನ ಸಂಬಂಧವನ್ನು ಸಮಾಜ, ಕಾರ್ಯಕ್ಷೇತ್ರ ಮತ್ತು ಕುಟುಂಬ, ಫ್ಯಾಮಿಲಿ, ವರ್ಕ್ ಸ್ಪಾಟ್ ಮತ್ತು ಸೊಸೈಟಿ, ಇದು ಮೂರರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರಬೇಕು. ನಾನು ಹೆಂಗೆ ಬೇಕಾದ್ರೂ ತಿಂತೀನಿ, ಹೆಂಗೆ ಬೇಕಾದ್ರೂ ಕುಡಿತೀನಿ, ಎಷ್ಟು ದುಡ್ಡು ಬೇಕಾದ್ರೂ ಜನರದೆಲ್ಲ ಹೊಡ್ಕೊಂಡು ಮಲ್ಲಿನ ಥರ ಹೊಟ್ಟೋಗ್ಬಿಡ್ತೀನಿ, ಹಾಗೆಲ್ಲ ಮಾಡಿದ್ರೆ ನಿಮ್ಮ ಕಾಯಿಲೆ, ನೀವು ಯಾರು ನಿಮ್ಮ ಕಾಯಿಲೆನ, ಈ ಪ್ರಪಂಚದ ಅತ್ಯುತ್ತಮ ವೈದ್ಯ ಕೂಡ ನೀವು ನಿಮ್ಮ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಳ್ತಾ ಇದ್ರೆ ಹಾಳಾಗೋಗ್ತೀರಿ. ಕಾಯಿಲೆ ಅಲ್ಲಿಂದ ಶುರುವಾಗುತ್ತೆ. ಡಯಾಬಿಟಿಸ್ ಒಂದು ಔಷಧಿ ಕೊಟ್ಬಿಡೋದು ಭಾಳ ದೊಡ್ಡ ಕೆಲಸ ಅಲ್ಲ. ಆ ಡಯಾಬಿಟಿಸ್ ಯಾಕೆ ಬಂತು ಅಂತ ನಾನು ಲಾಸ್ಟ್ ಟೈಮು ಅದೇ ಹೇಳ್ತಾ ಇದ್ದೆ. ಅವನು ಯಾರೋ ಬಂದಿಯಾನೆ, ಅವನು ಡಯಾಬಿಟಿಸು 3.5 ವರ್ಷದಿಂದ ನಾನು ಕರೆಕ್ಟಾಗಿ ಹೇಳ್ತಾನೆ. ನಾನು ಕೇಳ್ತಾ, ಇದೇನ್ರಿ 3.5 ವರ್ಷದಿಂದ ಡಯಾಬಿಟಿಸ್ ಅಂತೀರಾ, ಕರೆಕ್ಟಾಗಿ ಹೇಳ್ತಾರೆ ಯಾಕ್ರಿ ಹಿಂದೆ? ಹೆಂಡ್ತಿ ಹಿಂಗಂತಾಳೆ, ತಿವಿತಾಳೆ, ಗಂಡ ಹೆಂಡ್ತಿ ಬಂದಿರ್ತಾರೆ, ಅವಳಿಗುಟ್ಟು ಇವನಿಗೆ ಗೊತ್ತಿರುತ್ತೆ, ಇವಳಿಗುಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅವ್ನು ನಮ್ಮ ಹತ್ರ ಹೇಳಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದ. ಅವಳು ಹಿಂಗಂದ್ಲು, ಕೊನೆಗೆ ಹೇಳ್ದ, ನನ್ನ ಪಾರ್ಟ್ನರು ನನ್ನ ಜೊತೆ ಹುಟ್ಟಿದಾಗಿನಿಂದ ಬೆಸ್ಟ್ ಫ್ರೆಂಡ್ಸ್ ನಾವು, ಗೊತ್ತಿಲ್ದಂಗೆ ನನಗೊಂದು 20 ಲಕ್ಷ ಮೋಸ ಮಾಡಿ ಬೇರೆ ಹೊಟ್ಟೋಗ್ಬಿಟ್ಟ ಅಂತ. ಸಡನ್ ರಿಯಲೈಸೇಷನ್ ಆಫ್ ಫೈನಾನ್ಷಿಯಲ್ ಲಾಸಸ್ ಅಂತ ಆರ್ನಿಕಾ ಅಂತ ಒಂದು ಔಷಧಿ, ಜೆಲ್ಸೇಮಿಯಂ ಅಂತ ಒಂದು ಔಷಧಿ, ಆ ಔಷಧಿ ಕೊಟ್ಟ ಮೇಲೆ 400 ಮಿಲಿಗ್ರಾಮ್ ಇದ್ದಿದ್ದು 120ಕ್ಕೆ ಬಂತು 3 ತಿಂಗಳಲ್ಲಿ. ಐ ಆಮ್ ನಾಟ್ ಟ್ರೀಟಿಂಗ್ ಡಯಾಬಿಟಿಸ್ ಹಿಯರ್. ರೋಗವನ್ನು ಟ್ರೀಟ್ ಮಾಡುವಂಥದ್ದು ಮನುಷ್ಯನನ್ನು 32 ಭಾಗವಾಗಿ ವಿಂಗಡಿಸಿ, ಎಡಗೈಗೆ, ಬಲಗೈಗೆ, ಮೂಗಿಗೆ, ಹೀಗೆಲ್ಲ ಮಾಡೋದು ಮನುಷ್ಯ ಅಲ್ಲ ರೀ. ಮನುಷ್ಯನನ್ನು ಸಂಪೂರ್ಣವಾಗಿ ವೈಯಕ್ತಿಕತೆಗೆ, ದಿ ಇಂಡಿವಿಜುವಾಲಿಟಿ ಇಸ್ ದ ಮೈನ್ ಅಸರ್ಷನ್ ಆಫ್ ಹೋಮಿಯೋಪತಿ. ನಿಜಕ್ಕೂ ನಾನು ನಿಮ್ಮ ಒಂದು ಕೃತಿಯನ್ನ ಓದಿದ್ದೀನಿ ರೀಸೆಂಟ್, ಡಾಕ್ಟರ್ ಬಿ ಟಿ ರುದ್ರೇಶ್ ಡೈರಿ ಅನ್ನೋದನ್ನ. ಅದರಲ್ಲಿ ನೀವು ಒಂದು ಮಾತು ಹೇಳಿದ್ದೀರಿ ಸರ್, ವೈದ್ಯ ಅನ್ನುವ ಹೇಗಿರಬೇಕು ಅನ್ನೋದನ್ನ. ತುಂಬ ಇಂಪ್ರೆಸಿವ್ ಸ್ಟೇಟ್ಮೆಂಟ್, ಅಪಾರ ಆ್ಯಕ್ಚುಲಿ. ಸೊ ನಮ್ಮ ವೀಕ್ಷಕರಿಗೂ ಅದನ್ನು ಹೇಳ್ಬೋದಾ ಅನ್ನೋದು. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು, ಒಂದು ಕಾಯಿಲೆಗೆ ಒಂದು ಔಷಧವನ್ನು ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ. ಈಸ್ ಪೆಡ್ಲರ್ ಆಫ್ ಮೆಡಿಸನ್. ಕೈಗಾಡಿನಲ್ಲಿ ಇಟ್ಕೊಂಡು ಅಮೋ ಅಂತ ಕೂತ್ಕೊಂಡು ಹೋಗ್ತಾನಲ್ಲ ಹಣ್ಣು, ಹಾಗೆ ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿ ಕೊಡೋದು ಖಂಡಿತ ಡಾಕ್ಟರ್ ಅಲ್ಲ. ಮತ್ತು ವೈದ್ಯ ಅಂದರೆ ಯಾರು? ವೈದ್ಯ ಸ್ನೇಹಿತ ಆಗಿರಬೇಕು, ಮಾರ್ಗದರ್ಶಿ ಆಗಿರಬೇಕು, ಹಿತೈಷಿ ಆಗಿರಬೇಕು, ನಿನ್ನ ಆರೋಗ್ಯದ ಕಾಳಜಿ ಬಗ್ಗೆ ಅವನು ಆಸ್ಥೆ ವಹಿಸಬೇಕು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮೊನ್ನೆ WHO ಅವರೊಂದು ಟರಾವ್ ಪಾಸ್ ಮಾಡಿದರು, ಒಬ್ಬ ಡಾಕ್ಟ್ರು ಒಂದು ಪೇಷಂಟ್ ಜೊತೆ ಕೊನೆ ಪಕ್ಷ 2 ನಿಮಿಷವನ್ನಾದರೂ ವ್ಯಯಿಸಬೇಕು ಅಂತ. ಹೆಂಗಿದೆ ನೋಡಿ. ಅಂದರೆ ಈ ಕೇಮ್ ಈ ಸಾ ಈ ಕಾಂಕರ್ಡ್ ಅಂತ ನೀವು ಬಂದು ಕೂತ್ಕೊಂಡು ಕೂಡಲೇ ತಲೆನೋವು ಅಂದ್ಕೊಳ್ಳೆ ನಿನಗೆ ಇದು ತಗೊಂಡು ಬಾರಮ್ಮ ಇದ್ದರೆ ತಲೆನೋವು ನೀವು ಗೊತ್ತಿಲ್ಲ ಬರೆದು ಕೊಟ್ಬಿಟ್ಟು ನೀನು ಇದು ತಗೋ, ನಿನ್ನ ಹೆಸರು ಬೇಕಾಗಿಲ್ಲ ಅವ್ರಿಗೆ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಪವಿತ್ರನ, ರಾಣಿನ, ರಂಗಿನ ಏನೂ ಆಗಿಲ್ಲ, ಎಲ್ಲ ತಲೆಗೂ ಒಂದೇ ಔಷಧಿ, ಎಲ್ಲ ಹೊಟ್ಟೆಗೂ. ಮುಟ್ಟಿನ ಹೊಟ್ಟೆ ನೋವು ಬಂದರು ಅದೇ ಬರಲ್ಗಾನು. ಅವನಿಗೂ ಮಗು ಕಡಲೆಕಾಯಿ ಬೀಜ ತಿಂದ ಅದಕ್ಕೆ ಹೊಟ್ಟೆ ನೋವು ಬಂತು, ಅದಕ್ಕೂ ಬರಲ್ಗಾನು. ಯಾರಿಗೋ ಕತ್ತೆ ಓದಿತ್ತು ಹೊಟ್ಟೆ ಮೇಲೆ, ಅದಕ್ಕೂ ಬರಲ್ಗಾನು. ಎಲ್ಲ ಹೊಟ್ಟೆನೂ ಒಂದೇನಾ? ನೋ, ವಾಟ್ ಐ ಮೆಂಟ್ ಈಸ್, ಪ್ರತಿ ವ್ಯಕ್ತಿಗೆ ವೈಯಕ್ತಿಕತೆಗೆ ಔಷಧಿಯನ್ನು ಕೊಡಬೇಕು. ದಟ್ ಈಸ್ ವಾಟ್ ಹೋಮಿಯೋಪತಿ. ಯಾಕೆ ಮನುಷ್ಯನನ್ನು ನೀವು ವೈಯಕ್ತಿಕವಾಗಿ ಇಡೀ ಸಮಗ್ರ ಘಟಕವಾಗಿ ಒಂದೇ ಘಟಕ ಸಿಂಗಲ್ ಆಗಿ ನೋಡಬೇಕು ಅಂದರೆ, ತಾಯಿಯ ಗರ್ಭದಲ್ಲಿ ನೀವು ಜನ್ಮ ತಾಳಿದ ದಿವಸ ವಿ ಆರ್ ಆಲ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್. ಅಂದರೆ ಕಣ್ಣಿಗೆ ಕಾಣದಂತಹ ಒಂದು ಸಣ್ಣ ಬಿಂದುವಾಗಿದ್ವಿ.
ಒಂದಿದ್ದು 2 ಆಗಿ 4 ಆಗಿ 40 ಆಗಿ 400 ಆಗಿ 9 ತಿಂಗಳಾಯಿತು ಒಂದು ಮಗು ಅಂತ ಆಗೋಕ್ಕೆ. ಪವಿತ್ರ ಅಂತ ಕರೆಯೋಕ್ಕೆ 20 ವರ್ಷ ಆಯಿತು. ಪವಿತ್ರ ಇದ್ದಂಗೆ ಇನ್ನೊಬ್ಳು ಇಲ್ವಲ್ಲ. ದೇರ್ ಮೇ ಬಿ ಸಿಮಿಲರ್ ಬಟ್ ದೇರ್ ಆರ್ ನೋ ಐಡೆಂಟಿಕಲ್. ನಾವು ಪವಿತ್ರ ಬಂದರೆ ಮಾತ್ರ ಪವಿತ್ರ ಅಂತೀನಿ, ಅವಳ ಥರ ಯಾರೇ ಬಂದರೂ ಪವಿತ್ರ ಅನ್ನೋಲ್ಲ. ಯಾಕೆ ಶಿ ಹ್ಯಾಸ್ ಗಾಟ್ ಅವರ್ ಐಡೆಂಟಿಟಿ. ನಡೆಯುವಾಗ ಹಿಂಗೆ ನಡೀತಾಳೆ, ಹಿಂಗಾಗುವಾಗ ಪಕ್ಕಕ್ಕೆ ವಾಲ್ತಾಳೆ, ಅವಳದೇ ಆದ ಚಹರೆಗಳಿದ್ದಾವೆ, ಅವಳದೇ ಆದ ಗುಣಲಕ್ಷಣಗಳಿದ್ದಾವೆ. ನಾವು ಈ ವ್ಯಕ್ತಿಯ ವೈಯಕ್ತಿಕತೆಗೆ ಬೆಲೆ ಕೊಡ್ತೀವಿ ವಿನಃ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡಿಗೆಲ್ಲ ಸೇರಿಸಿ ಓಡಿಸ್ಬಿಡೋದಲ್ಲ. ಅಂದರೆ ವ್ಯಕ್ತಿ ಒಂದೇ ಘಟಕದಿಂದ ವಿಕಸಿತ ಆಗಿದ್ದಾನೆ ಗರ್ಭದಲ್ಲಿದ್ದಾಗ. ಈಸ್ ಅ ಸಿಂಗಲ್ ಯೂನಿಟ್. ಸೊ ಅವನನ್ನು ಬಿಗಿ ಭಾಗವಾಗಿ ಮಾಡಬಾರ್ದು. ಮತ್ತು ಇನ್ನೇನೋ ನೋವಾದರೆ ಅಲ್ಲೆಲ್ಲೋ ತೊಂದರೆ ಆಗುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳುತ್ತೆ ಹೋಮಿಯೋಪತಿ. ಮತ್ತು ಹೋಮಿಯೋಪತಿಯ ಇನ್ನೊಂದು ಅತ್ಯಂತ ಸಿಂಗಲ್ ಯೂನಿಟಾಗಿ ನೋಡುವಂಥದ್ದು, ಮತ್ತು ಮನುಷ್ಯ ನಾವು ಬರೀ ಒಂದು ಔಷಧಿ ತೊಗೊಂಡು ಹೋಗ್ಬಿಡೆ ಅಂತ ಹೇಳಲ್ಲ. ವಿ ವಿಲ್ ಆಸ್ಕ್ ಯು ಟು ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ಬಿನ್ ಇಲ್ಲದೇ ಇರೋದಲ್ಲ. ನಾನು ಹೇಳ್ತಾ ಇರೋದು ಪ್ರಕೃತಿ ಜೊತೆ ಒಂದು ಸಾಮರಸ್ಯವನ್ನು ಹೊಂದಿರಬೇಕು, ಮತ್ತು ಪ್ರಕೃತಿ ಜೊತೆ ಒಂದು ಹಾರ್ಮೋನಿಯಸ್ ಆಗಿ ಬದುಕೋದು ಕಲ್ತ್ಕೋಬೇಕು. ನಾನು ಎಷ್ಟೊತ್ತಿಗೆ ಬೇಕಾದ್ರೂ ತಿಂತೀನಿ, ಏನು ಬೇಕಾದ್ರೂ ತಿಂತೀನಿ, ಎಲ್ಲಿ ಬೇಕಾದ್ರೂ ಮಲಗ್ತೀನಿ, ಎಲ್ಲಿ ಬೇಕಾದ್ರೂ ಕುಡಿತೀನಿ, ಲಂಗಿಲ್ಲ ಲಗಾಮಿಲ್ಲ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ. ನೀನು ಮಾತ್ರ ಒಂದು ಮಾತ್ರ ಹಾಕ್ಬಿಟ್ಟು ನನ್ನ ಹಂಗೆ ಅಂಗೈಲಿ ಆಕಾಶಕ್ಕೆ ಕರ್ಕೊಂಡು ಹೋಗು ಅನ್ನೋದಲ್ಲ. ಖಂಡಿತ ಸರ್, ನಿಜಕ್ಕೂ ನಿಮ್ಮ ಈ ಹೋಮಿಯೋ ವೈದ್ಯ ಪದ್ಧತಿ ಬಗ್ಗೆ ತುಂಬ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ಹಾಗೆ ಆ ಪದ್ಧತಿನ ಹೇಗೆ ಅನುಸರಿಸಬೇಕು, ಏನು ಆ ಪದ್ಧತಿ ಅನ್ನೋದನ್ನು ತಿಳಿಸ್ಕೊಟ್ರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚ್ಕೊಟ್ರಿ. ತುಂಬ ಧನ್ಯವಾದಗಳು. ಹೌದಾ? ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.